హే గోదారి గట్టు మీద రామసలకావే ఓ కోరింటాకెట్టుకున్న సందా మామావే గోదారి గట్టు మీద రామసలకావే కోరింటాకెట్టుకున్న సందా మామావే ఊరంతా చూడు ముసుగే తన్ని నిద్రపోయిందే ఆరాటాలన్నీ తీరకపోతే ఏం బాగుంటుందే నాకంటూ ఉన్న ఒకే ఒక్క ఆడదిక్కురే నీతోటి కాకుండా నా బాధలు ఎవరికి చెప్పుకుంటారే గోదారి గట్టు మీద రామసలకానే కి పెట్టి గింజుకున్న నీకు దొరకనే Hey guys, hi everyone, welcome back to Manisha's World. So firstly, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. So this vlog is all about Sankranti festival celebration at my home. So let's see it and enjoy the vlog. Let's get in. హే విస్తరి ముందేసి పస్తులు పెట్టావే ಸೊ ನೋಡೋಣ ರಂಗೋಲಿ ಹೇಗಿದೆ ಅಂತ. ಸೊ ಕಲರ್ಸ್ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಆ್ಯಂಡ್ ಸ್ವಲ್ಪ ರಂಗೋಲಿ ಆಗಿದೆ. ಸೊ ಲೋಟಸ್, ಟ್ರೀಸ್ ಆ್ಯಂಡ್ ಸಮ್ ಪಾಟ್. ಎಸ್ ಗೈಸ್, ಪ್ಲೀಸ್ ಇಗ್ನೋರ್ ಅವರ್ ಡ್ರೆಸ್ಸಿಂಗ್ ಸೆನ್ಸ್. ಇದೇನಪ್ಪ ಹಿಂಗಿದ್ದಾರೆ ಹಬ್ಬದ ದಿವಸ ಅಂತ ಅನ್ಕೋಬೇಡಿ. ಟುಡೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರಿಗೆ ಸೊ ಇದೇ ಬಟ್ಟೆ ಕಂಫರ್ಟಬಲ್ ಆಗಿರುತ್ತೆ. ಸೊ ನಾಳೆ ಹಬ್ಬಕ್ಕೆ ನೀಟಾಗಿ ರೆಡಿ ಆಗೋಣ. ಓಕೆ, ಯಾ ಕಲರ್ಸ್ ಎಲ್ಲ ತೋರಿಸ್ತೀನಿ. ಅದರಲ್ಲಿ ನಿಮ್ಗೆ ಯಾವ್ದು ಕಲರ್ ಫೇವ್ರೆಟ್ ಆಯಿತು ಅಂದರೆ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಹೇಳಿ ಆಯಿತಾ. ದೀಸ್ ಕಲರ್ಸ್ ಇದು ಒಂಥರ ಯೂಶಲಿ ನಾರ್ಮಲ್ ಕಲರ್ಸ್ ಬರುತ್ತಲ್ವ, ಹಂಗಿಲ್ಲ. ಇದು ನೋಡಿ ನೋಡಿ ಶೈನಿಂಗ್ ಇದೆ, ಫುಲ್ ಶೈನಿಂಗ್ ಇದೆ. ಯಾ ನಂಗೆ ತುಂಬ ಇಷ್ಟ. ಎಸ್, ಶೋ ದಮ್ ದ ಕಲರ್ಸ್. ಸೋ ಗುಡ್ ಇಟ್ ಇಸ್. ಇದು ಬ್ಲೂ, ಪಿಂಕ್, ಕೈಂಡ್ ಆಫ್ ರೆಡ್, ಇದೊಂಥರ ಲ್ಯಾವೆಂಡರ್ ಪರ್ಪಲ್ ಕಲರ್. ಇದು ಪರ್ಪಲ್, ಅದು ಪರ್ಪಲ್ ಅಂದ್ರೆ ಇದೊಂಥರ ಬ್ಲೂಯಿಶ್ ಪರ್ಪಲ್ ಇದೆ. ದಿಸ್ ಇಸ್ ಪರ್ಫೆಕ್ಟ್ ಪರ್ಪಲ್. ಇದು ರೆಡ್, ಇದು ಯೆಲ್ಲೋ, ಇದು ಒಂಥರ ಆರೆಂಜ್, ನನ್ನದು ಕೆಂಪು ಮಣ್ಣು ಆ್ಯಂಡ್ ಯೂಶಲಿ ನಾವು ಕಾಲೇಜಸಲ್ಲೆಲ್ಲ ಈ ಥರ ಮಾಡ್ತಿದ್ವಿ. ಆವಾಗ ಇಲ್ಲಿ ಇದು ಫ್ಲೋ ಆಗಿದೆ ಅಲ್ವ ಪೊಂಗಲ್, ಅದಕ್ಕೆ ನಾವು ಕಲ್ಲುಪ್ಪು ಆ್ಯಂಡ್ ಅರಿಶಿನ ಸೊ ಎರಡು ಮಿಕ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ಯೆಲ್ಲೋ ಕಲರ್. ಸೊ ಅದು ಕಲ್ಲುಪ್ಪು ಹಾಕಿದ್ರೆ ಎಂಬೋಸ್ ಟೆಕ್ಸ್ಚರ್ ಬರುತ್ತೆ ಫೀಲ್. ಸೊ ಇಲ್ಲಿ ಅದನ್ನು ಫಿಲ್ ಮಾಡ್ತಿದ್ವಿ. ಇವಾಗ ಗೊತ್ತಿಲ್ಲ ಏನು ಮಾಡೋಣ ಅಂತ. ಲೆಟ್ಸ್ ಸಿ. ಇವಾಗ ಯೆಲ್ಲೋ ಕಲರ್ ಅಷ್ಟೇ ಫಿಲ್ ಮಾಡೋಣ ಸಾಕು, ಕಲ್ಲುಪ್ಪು ಎಲ್ಲ ಬೇಡ. ಫುಲ್ ಯೆಲ್ಲೋನಾ? ಎಸ್, ಓನ್ಲಿ ಯೆಲ್ಲೋ. ಓಕೆ. ಸೊ ಇಲ್ಲಿ ಒಳಗೆ ಫಿಲ್ ಆಯಿತು ಆ್ಯಂಡ್ ಇಲ್ಲಿ ಬ್ರೌನ್ ಹಾಕಿದ್ದೀನಿ. ಸೊ ದಿಸ್ ಇಸ್ ಎನ್ ಎಫೆಕ್ಟ್ ಲೈಕ್ ದ ಪೊಂಗಲ್ ಈಸ್ ಫ್ಲೋಯಿಂಗ್ ಔಟ್ ಆಫ್ ದ ಪಾಟ್. ಹಾಕ್ಬಿಟ್ಟು ಬೋಗಿ ಇವತ್ತು ಎಲ್ಲ ಅದ್ರ ಮೇಲೆ ಹಸುಗಳನ್ನ ಆರಿಸ್ತಾರೆ. ಅದು ಯಾಕೆ? ಅದು ಅದರಲ್ಲಿ ಚಳಿಗಾಲಕ್ಕೆ ಅದರಲ್ಲಿ ಮಸ್ಕಿಟೋಸು ಅದೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಬೆಂಕಿಯಲ್ಲಿ ಆರಿಸಿದ್ರೆ ಮಸ್ಕಿಟೋಸ್ ಅಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ. ಆವಾಗ ಆ ಬೆಂಕಿ ಅದಕ್ಕೆ ಫೀಲ್ ಆದರೆ ಆ ಮಸ್ಕಿಟೋಸ್ ಎಲ್ಲ ಸಾಯುತ್ತೆ ಹೋಗುತ್ತೆ ಅಂತ ಮಾಡ್ತಾರೆ. ಆಮೇಲೆ ಊಟ ಆಯ್ತಾ ಅಂತ ಹೇಳಿದ್ರೆ ಉಂಡ್ರ ಇಸ್ ನಾರ್ಮಲ್ ಕನ್ನಡ, ಮಂಗಳೂರು ಕನ್ನಡ. ತುಳು ಆ್ಯಡ್ ಮಾಡಿದ್ರೆ ಹೇಗೆ ಹೇಳ್ಬೋದು? ಗೆಸ್ ಮಾಡು. ಎಂತ ಮಾರೆ ಉಂಡ್ರ ತುಳು ಉಂಡ್ರ ತುಳು ಎಂತ ಮಾರ್ರೆ ಉಣ ಸಾಂಡ ಉಣ ಸಾಂಡು ಅಂತ ಅಂದ್ರೆ ಊಟ ಆಯ್ತು ಅಂತ ಉಣೆ ಸಾಂಡು. ನನ್ನಿಂದ ಆಗಿಲ್ಲ. ಉಣೆ ಸಾಂಡಿಲ್ಲ ಉಣೆ ಸಾಂಡಿಲ್ಲ ಸಾಂಡು ಅಂತ ಆಯ್ತು ಆಗಿಲ್ಲ ಅನ್ನೋದಕ್ಕೆ ಆಗಿಲ್ಲ ಅಂತ ಇಲ್ಲ ಮಾರ್ರೆ ಹೀಗೆ ಮಾಡ್ಬೇಕು ಹೋಗಿ. ನಿಮ್ದಾಯ್ತಾ? ನಿಮ್ದಾಯ್ತಾ? ನಮ್ದು ಊಟ ಆಯ್ತಾ? ಆಯ್ತು ಮಾರ್ರೆ, ನಿಮ್ದು? ಅವ್ರನ್ನ ಕೇಳ್ತಾ ಇರೋದು ಇವ್ರನ್ನ ವ್ಯೂವರ್ಸ್ನ? ಓಕೆ ಓಕೆ. ಎಂತ ಮಾರೇನೆ ಉಂಡ್ರ? ಉಂಡ್ರ. ನಿಮ್ದು ಊಟ ಆಯ್ತಾ ಮಾರ್ರೆ? ನಮ್ದು ಇನ್ನೂ ಇಲ್ಲ, ಇನ್ನು ಮೇಲೆ. ಇನ್ನು ಮೇಲಿನ
ಮೇಲೆ ಹೇಗೆ ತಿಂತೀರ? ಮೇಲೆ ಅಂತ ಇಲ್ಲ. ಇನ್ನು ಮುಂದಕ್ಕೆ, ಇನ್ನು ಮೇಲೆ, ಇನ್ನು ಮುಂದಕ್ಕೆ. ಮುಂದಕ್ಕೂ ಏನೂ ಇಲ್ಲ, ರಂಗೋಲಿ ಇದೆ, ಮೇಲೇನೂ ಏನೂ ಇಲ್ಲ. ಅದೇ ಪೊಂಗಲ್ ತಿಂತೀವಿ. ಪೊಂಗಲ್ಲ ಇದು ತಿನ್ನಕ್ಕೆ ಆಗುತ್ತಾ ಮಾರ್ರೆ? ಆಗುತ್ತೆ. ಒಂದ್ಸರಿ ತಿಂದು ತೋರಿಸಿ ಮಾರ್ರೆ. ಎಲ್ಲರೂ ಯಾರು ದೃಷ್ಟಿ ಆಗುತ್ತೆ, ನೋಡ್ತಿರೋ ತಿಂತೀವಿ. ಊಹೂ ಎಸ್ ಆಯ್ತು. ಆಲ್ಮೋಸ್ಟ್ ಆಗಿದೆ. ಸೊ ಕಂಪ್ಲೀಟ್ಲಿ ಹೀಗಿದೆ ಗೈಸ್. ಸ್ಟಿಲ್ ದಿಸ್ ಪಾರ್ಟ್ ಶುಡ್ ಬಿ ಡನ್. ಇದು ಒಂದಿದೆ ಬಾಕಿ. ದಿಸ್ ರಂಗೋಲಿ ಇಸ್ ಫುಲ್ಲಿ ಕಂಪ್ಲೀಟೆಡ್. ಸೊ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ವಾಟ್ ಇಸ್ ಗುಡ್, ವಾಟ್ ಇಸ್ ನಾಟ್ ಗುಡ್, ಹೌ ಇಸ್ ದ ರಂಗೋಲಿ, ಎವ್ರಿಥಿಂಗ್. ಸೊ ಹೀಗೆ ನಮ್ಮ ಮನೆ ಮುಂದೆ ರಂಗೋಲಿ ಹೇಗಿದೆ ನೋಡೋಣ. ನಿನ್ನೆ ಹಾಕಿದ್ವಿ, ಈಗ ಫುಲ್ ಕಂಪ್ಲೀಟ್ ಆಗಿದೆ. ಶುಭೋದಯ ಸ್ನೇಹಿತರೆ, ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿಯ ಶುಭಾಶಯಗಳು. ದಿನ ಬೆಳಗ್ಗೆ ನೋಡಿ, ಅಡುಗೆ ಮಾಡೋ ಒಲೆನ ಈ ಥರ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ನೋಡಿ, ಇದು ಹಳೆ ಕಾಲದಲ್ಲಿಂದ ಬಂದಿರೋಂಥ ಪದ್ಧತಿ. ಈ ಥರ ಮಾಡಿದ್ರೆ ಆ ದಿನ ಮಾಡೋ ಒಂದು ಎಲ್ಲ ಅಡುಗೆಗಳು ಚೆನ್ನಾಗಿರುತ್ತೆ, ಏನೂ ಅಡಚಣೆ ಆಗದೆ ಎಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ. ನ್ಯೂ ಟೈಪ್ ಪೊಂಗಲ್ ರೆಡಿ ಆಯಿತು. ಸ್ವೀಟ್ ಪೊಂಗಲ್ ಒಂದು ಮಾಡಬೇಕು, ಅದಕ್ಕೆ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ, ಅದು ಮಾಡ್ತೀನಿ. ಸೊ ಈಗ ಖಾರ ಪೊಂಗಲ್ ರೆಡಿ ಆಗಿದೆ, ಸ್ವೀಟ್ ಪೊಂಗಲ್ ಮಾಡ್ತಿದ್ದೀವಿ. ಹ್ಯಾಪಿ ಪೊಂಗಲ್. ಸೊ ಇಲ್ಲಿದೆ ಒನ್ ಆಫ್ ದ ವೆರೈಟಿ ಫುಡ್, ನಮ್ಮ ಫೆಸ್ಟಿವಲ್ ಬ್ರೇಕ್ಫಾಸ್ಟ್. ಇವಳು ನೋಡಿ, ನಮ್ಮನೆ ಐವಾರಮ್ಮ ಪುರೋಹಿತೆ ನೋಡಿ. ಅರ್ಶಿನ ಕುಂಕುಮ ಎಲ್ಲ ಮಾಡಿ ಇಟ್ಕೊಂಡು ದೇವ್ರಿಗೆಲ್ಲ ಇಟ್ಟು ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ನಮಗ್ ಪ್ರಸಾದನೂ ಕೊಟ್ಟು ನೋಡಿ, ಕುಂಕುಮ ಇಡ್ತಾರೆ. ಸಾಕು ಸಾಕು, ತಗೊಳ್ಳಿ, ನೀವು ಇಟ್ಕೊಳ್ಳಿ. ಗಾಯ್ಸ್, ಈಗ ಎಳ್ಳು ಬೆಲ್ಲ ಮಾಡ್ತಾ ಇದೀವಿ ನೋಡಿ. ಕಡಲೆ ಬೀಜ, ಕಡಲೆ ಪಪ್ಪು, ಎಳ್ಳು, ಕಲ್ಸಕ್ಕರೆ, ಬೆಲ್ಲ ಎಲ್ಲ ಹಾಕಿ ಎಳ್ಳು ಮಾಡಿ ತಿಂತೀವಿ. ಮಕ್ಕಳಿಗೆಲ್ಲ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ದೇವರಿಗಿಟ್ಟು ನಿಮಗೂ ಕೊಟ್ಟು ನೀವು ತಿಂದು ನಾವು ತಿಂದು ಹಬ್ಬನ ಆಚರಿಸ್ತೀವಿ. ಏನಕ್ಕೆ ಎಳ್ಳು ಬೆಲ್ಲ ತಿನ್ನೋದು? ಯಾಕೆ ಅಂದ್ರೆ ಎಳ್ಳು ಕೊಟ್ರೆ ಹಾಂ, ನಮ್ಗೇನೇನು ನಮ್ಗೆ ಏನಾದ್ರು ವಿಷಯಸ್ ಇದ್ರೆ ಅದೆಲ್ಲ ಆಗುತ್ತೆ ಅಂತ ಎಳ್ಳು ಕೊಡ್ಸಿದ್ರೆ ಅದೆಲ್ಲ ಆಗುತ್ತೆ ಅಂತ ಎಳ್ಳು ಕೊಡ್ತಾರೆ. ಆಮೇಲೆ ಇವಾಗ ಚಳಿಗಾಲ ಆಗಿರೋದ್ರಿಂದ ನಮ್ ಸ್ಕಿನ್ ಎಲ್ಲ ಡ್ರೈ ನೋಡಿ. ಈ ತರ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಈ ತರ ಎಲ್ಲ ವೈಟ್ ಆಗಿರುತ್ತೆ. ಮಾಯಿಶ್ಚರ್, ಎಣ್ಣೆ ಆಯಿಲ್ ಕಂಟೆಂಟ್ ಇರುತ್ತೆ, ಅದು ತಿಂದ್ರೆ ಅದೆಲ್ಲ ಹೋಗುತ್ತೆ. ಹಿಡಿಬೇಕು, ಅದಕ್ಕೆ ಡ್ರೈ ಸ್ಕಿನ್ ಆಗ್ಬಾರ್ದು. ಇವಾಗ ಕೋಲ್ಡ್ ಅಲ್ವಾ, ಅದಕ್ಕೆ. ಇದೇ ಕರೆಕ್ಟ್ ರೀಸನ್. ಅದಕ್ಕೆ ಎಳ್ಳು ಬೆಲ್ಲ ತಿಂತಾರೆ. ಅದಕ್ಕೆ ಅದ್ರಲ್ಲಿ ಜೀರಿಗೆ ಮಿಠಾಯಿ ಅದೆಲ್ಲ ಏನಕ್ಕೆ ತಿಂತಾರೋ ಗೊತ್ತಿಲ್ಲ. ಅದೆಲ್ಲ ಸುಮ್ನೆ ಕಲರ್ಫುಲ್ ಆಗಿರ್ಲಿ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕಿದ್ವಲ್ಲ. ಮಕ್ಕಳು ತಿನ್ಬೇಕಂದ್ರೆ ಪ್ಲೇನ್ ಆಗಿ ತಿಂತಾರ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಅದ್ರಲ್ಲಿ ಹಾಕ್ತಾರೆ, ತಿನ್ನೋವಾಗ ಅದನ್ನ ಬಿಸಾಕ್ಬಿಟ್ಟು ತಿಂತಾರೆ. ನಾನು ಹಂಗೆ ಮಾಡೋದು. ಚಿಕ್ಕ ಮಕ್ಕಳಿಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಅವಾಗ್ಲೇ ಅವ್ರು ಇಷ್ಟಪಟ್ಟು ತಿನ್ನೋದು ಅಲ್ವಾ. ಕಡಲೆ ಬೀಜ ಎಲ್ಲ ಹುರ್ಕೊಂಡು ಅದ್ರ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಮರದಲ್ಲಿ ಮಾಡ್ಬಿಟ್ಟು ಉಪ್ಪು ಅಂತ ಆರಿಸ್ಬೇಕು. ಆಮೇಲೆ ಪ್ಲಾಸ್ಟಿಕ್ ಮರನ ಇಟ್ಕೊಬಾರ್ದು. ಹೌದು, ಬಿದಿರು ಕಡ್ಡಿನಲ್ಲಿ ಮಾಡಿರ್ತಾರೆ, ಅರ್ಶಿನ ಹಚ್ಚಿರ್ತಾರಲ್ಲ ಆ ಮರ ಇಟ್ಕೊಂಡು ಬಿದಿರಿನಲ್ಲಿ ಮಾಡಿರ್ತಾರಲ್ಲ ಆ ಮರ ಹಚ್ಚಿಂಟು. ಈ ಪ್ಲಾಸ್ಟಿಕ್ ನಿಮ್ಮನೇಲಿ ಯಾವ ಮರ ಅಂತ ಕಮೆಂಟ್ ಬನ್ನಿ. ಇವಾಗ ತಿಂದು ನೋಡೋಣ ಹೆಂಗಿದೆ. ದೇವರಿಗೆ ಇಟ್ಬಿಟ್ಟು ತಿನ್ಬೇಕು, ಹಂಗೆ ತಿನ್ಬಾರ್ದು. ತಿನ್ನೋದ್ರಲ್ಲೇ ಕೇಳಬೇಕು. ಮಮ್ಮಿ
Why don't you bring it from ಅಂಗಡಿ? ಯಾಕೆ ಅಂದ್ರೆ ಇವಾಗ ನೋಡು, ಕಡಲೆ ಬೀಜ ನೋಡು ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿ. ಕಡಲೆ ಪಪ್ಪು ನೋಡು ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ. ನೀನ್ ಅಂಗಡಿನಲ್ಲಿ ಹೋಗಿ ತಗೊಂಡ್ ಬಾ, ಅವರೆಲ್ಲ ಲೋ ಕ್ವಾಲಿಟಿ ಹಾಕಿ ಎಷ್ಟೋ ಮಿಕ್ಕಿರುತ್ತಲ್ಲ ಅದೆಲ್ಲ ಲೋ ಕ್ವಾಲಿಟಿ, ಆಮೇಲೆ ಹಳೇದು ಅದೆಲ್ಲ ಸೇಲ್ ಆಗಕ್ಕೆ ಏನ್ ಮಾಡ್ತಾರೆ, ಅದನ್ನೆಲ್ಲ ಖಾಲಿ ಮಾಡಬೇಕು ಅಂತ ಎಲ್ಲ ಪ್ಯಾಕೆಟ್ ಮಾಡಿ ಮಾಡಿರ್ತಾರೆ. ಈಗ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ಎಲ್ಲ ಫ್ರೆಶ್ ಆಗಿರುತ್ತೆ ನೋಡಿ. ಈ ತರ ಕ್ರಿಸ್ಪಿ ಇರುತ್ತೆ, ನೀಟಾಗಿ ಕಲ್ಲು ಮಣ್ಣು ಇರಲ್ಲ ಅಲ್ವಾ. ಫ್ರೆಶ್ ಆಗಿ ತಗೊಂಡ್ ಬಂದು ಎಲ್ಲ ಕಟ್ ಮಾಡಿ ನಾವು ಮಾಡ್ಕೋಬಹುದು. ಮತ್ತೆ ನಾವು ಪ್ಯಾಕೆಟ್ ಅಂಗಡಿಯಿಂದ ಏನಾದ್ರು ತಂದ್ರೆ ಅದರಲ್ಲಿ ವೈಟ್ ಕಲರು ಮತ್ತು ಆ ಕಲರ್ದೆಲ್ಲ ಜಾಸ್ತಿ ಹಾಕ್ಬಿಡ್ತಾರೆ. ಇಟ್ಸ್ ಬಿಕಾಸ್ ಅದು ವೆಯ್ಟ್ ಬರಬೇಕು ಅಂತ ಅಂದ್ಬಿಟ್ಟು. ಸೊ ದ ಕ್ವಾಂಟಿಟಿ ಬರೀ ಗುಡ್. ಸಿಪ್ಪೆ ತೆಗೆದ್ಬಿಟ್ಟು ಬಿಸಿ ಇದೆ, ಇದು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಏನಿಲ್ಲ, ಇಲ್ಲಿ ನೋಡಿ ಇಡೀ ಇದನ್ನ ಈರಿಟ್ಕೋಸರಿ ಬನ್ನಿ. ವಾವ್ ನೋಡಿ ಬಿಸಿಲು ಎಷ್ಟು ಚೆನ್ನಾಗಿದೆ. ಆಫ್ಟರ್ ಸೋ ಮೆನಿ ಡೇಸ್ ಬಿಸಿಲಿಗೆ ಬರ್ತಾರೆ. ಕಡೆ ಹೋಗೋಣ ಲಾಸ್ಟ್. ಸೊ ಇವಾಗ ರೋಡಿಗೆ ಬಂದಿದ್ದೀವಿ. ಇದೆಲ್ಲ ಈ ಬೀಜದು ಸಿಪ್ಪೆ ಎಲ್ಲ ಓಕೆ ಸಾಕು. ಅಯ್ಯೋ ಓಕೆ ಸ್ಟಾರ್ಟ್. ಈಗ ದೇವ್ರ ಮನೆಯಲ್ಲಿ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. So this was the vlog all about Sankranti festival and the preparations. I hope you all liked it. Yes. So just comment below all those things, and thank you all for watching. Yeah. Bye bye. Happy Sankranti. Bye. Oh my god. ಶುಭಾಶಯಗಳು. Mine. Give me them. You mine. Guys, Hey, ಇಲ್ಲ. Off. ಹಂಗೆಲ್ಲ ದೇವ್ರ ಪೂಜೆ ಮಾಡುವಾಗ ಏನು ಬಿಸ್ಕೆಟ್ ಎಲ್ಲ ಕೊಡ್ತಿದ್ದೆ. Oops. ದೇವ್ರ ಆಶೀರ್ವಾದ ಮಾಡಿದ್ರು. Goodbye.